2-3 ದಿನಗಳಿಂದ ಹೋಟೆಲ್ ಉದ್ಯಮಿಗಳ ಮಧ್ಯದಲ್ಲಿ ಚರ್ಚೆ ಇತ್ತು. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಸಿಗ್ತಾ ಇಲ್ಲ ಇನ್ ದ ಸೆನ್ಸ್ ಕಂಪ್ಲೀಟಾಗಿ ಬಂದೇ ಆಗಿಬಿಟ್ಟಿದ್ದಾವೆ ಅಂತಲ್ಲ, ಕೊರತೆ ಕಾಡ್ತಾ ಇದೆ. ನೆನ್ನೆ ಅದು ಅಧಿಕೃತ ಆಯಿತು. ಹೋಟೆಲ್ ಮಾಲೀಕರುಗಳ ಸಂಘದವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡುವುದರೊಂದಿಗೆ ಇವತ್ತು ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದೆ. ಮೀಟಿಂಗ್ ನಡೀತಾ ಇದೆ ಈಗ ಏನು ಮಾಡಬೇಕು ಅಂತ. ಕರ್ನಾಟಕದಾದ್ಯಂತ 18,000 ಹೋಟೆಲ್ಗಳಿದ್ದಾವಂತೆ. ಅವುಗಳ ಪೈಕಿ 8,000 ಇರೋದು ಬೆಂಗಳೂರಿನಲ್ಲೇ. 8,000 ಹೋಟೆಲ್ಗಳು. ಕಮರ್ಷಿಯಲ್ ಸಿಲಿಂಡರ್ ಅನ್ನುವಂಥದ್ದು ಇವರುಗಳಿಗೆ ಲೈಫ್ ಲೈನು. ಅದಿಲ್ಲದೆ ಇದ್ದರೆ ಕೆಲಸ ನಡೆಯೋದಿಲ್ಲ. ನೇರವಾಗಿ ಅದಕ್ಕೆ ಕೊರತೆ ಬಂದುಬಿಟ್ಟಿದೆ. ಸಂಜೆ ಹೋಟೆಲ್ ಮಾಲೀಕರುಗಳ ಸಂಘದ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಲೈವ್ನಲ್ಲಿ ಮಾತಾಡ್ತಾ ಇದ್ರು. ಸರ್ಕಾರಿ ಸರಬರಾಜು ಕಂಪನಿಗಳಲ್ಲಿ ಮಾತ್ರ ಕೊರತೆ ಆಗ್ತಾ ಇದೆ, ಖಾಸಗಿಯವರ ಹತ್ರ ಸಿಲಿಂಡರ್ಗಳಿದ್ದಾವೆ. ಇಷ್ಟು ದಿವಸ 2,000 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ಗೆ 5,000 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಅಂದ್ರವರು. ಅದನ್ನು ನೋಡಿದಾಗ ಮಧ್ಯಾಹ್ನದಿಂದಲೂ ಚರ್ಚೆ ಆಗ್ತಾ ಇದ್ದ ಒಂದು ವಿಷಯದಲ್ಲಿ ಸ್ವಲ್ಪ ಸತ್ಯನೂ ಇರಬಹುದು ಅನ್ನಿಸ್ತು. ದುರಿತ ಕಾಲದಲ್ಲಿ ಕೃತಕ ಅಭಾವ ಸೃಷ್ಟಿಸುವುದು. ಈಗ ಮಾರೋದು ಬೇಡ, ಇನ್ನು ಒಳ್ಳೆ ರೇಟ್ ಬರುತ್ತೆ ಅಂತ ಯಾರೋ ಇಟ್ಕೊಂಡು ಕೂತ್ಕೊಂಡ್ಬಿಡೋದು ಅವುಗಳನ್ನು. ಕ್ವೈಟ್ ಪಾಸಿಬಲ್. ನಿಜವಾಗಿಯೂ ಇವತ್ತು ಸೃಷ್ಟಿಯಾಗಿರುವಂಥ ಈ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಇಷ್ಟು ನಿಜವಾಗಿಯೂ ಕೊರತೆ ಇದೆಯಾ? ಸಂಶಯಗಳಿದ್ದಾವೆ. ಬೆಂಗಳೂರಿಗೆ ಒಂದು ದಿನಕ್ಕೆ 22,000 ಸಿಲಿಂಡರ್ ಬೇಕು. ಇವತ್ತು 11,000 ಮಾತ್ರ ಬಂದಿದ್ದಾವೆ. ಇಲ್ಲಿ ಸೋಲೂರು ಹತ್ರ ಸಿಲಿಂಡರ್ ರೀಫಿಲ್ಲಿಂಗ್ ಫೆಸಿಲಿಟಿ ಇದೆ. ಅಲ್ಲಿ ಸಾವಿರಾರು ಗಾಡಿಗಳು ನಿಂತ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂತಿಮವಾಗಿ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಕೊರತೆ ಇದೆ. ಆದರೆ ಇಷ್ಟರ ಮಟ್ಟಿಗಿದೆಯಾ? ವಿ ಹ್ಯಾವ್ ಅವರ್ ಓನ್ ಡೌಟ್ಸ್. ಸಂಶಯಗಳಿದ್ದಾವೆ. ಹೋಟೆಲ್ ಮಾಲೀಕರುಗಳ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಕಮರ್ಷಿಯಲ್ ತುಂಬಾ ಕೊರತೆ ಆಗಿದೆ. ಕಮರ್ಷಿಯಲ್ ಪೂರ್ತಿ ಸ್ಥಗಿತವಾಗಿದ್ದರಿಂದ ಕಮರ್ಷಿಯಲ್ ಸ್ಥಗಿತವಾಗಿದೆ. ಡೊಮೆಸ್ಟಿಕ್ ಅಲ್ಲಿ ಸಪ್ಲೈ ಆಗ್ತಾ ಇದೆ, ಅದೇನು ಪರ್ಪಸ್ ನಡೀತಾ ಇದೆ, ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನಮ್ಮ ಹೋಟೆಲ್ ಪರ್ಪಸ್ ಇರ್ಬೋದು, ನಮ್ಮ ಚೌಟ್ರಿ ಇರ್ಬೋದು, ರಾಮಯ್ಯ ಟೆಕ್ನಾಲಜಿ ಇರ್ಬೋದು, ಈ ತರ ಹೋಟೆಲ್ಗಳಿಗೆಲ್ಲ ತುಂಬಾ ಮಕ್ಕಳು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹೋಟೆಲ್ ಪರ್ಪಸ್ ಅಲ್ಲಿ ಹಾಸ್ಟೆಲ್ಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಬರೋದ್ರಿಂದ ನಾವು ಹೋಟೆಲ್ ಬಂದ್ ಮಾಡೋದೇ 100%. ಯಾಕಂತ ಹೇಳಿದ್ರೆ ಬೇರೆ ವಿಚಾರನೇ ಇಲ್ಲ ನಮ್ಮ ಕಡೆ. ಯಾಕಂದರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಏನೂ ಇಲ್ಲ. 10-15 ವರ್ಷ ಹಿಂದೆ ಕಟ್ಟಿಗೆ ಒಲೆ ಎಲ್ಲ, ಈಗ ನನ್ನ ಲೆಕ್ಕದಾಗೆ 100% ಇಲ್ಲ. ಆದ್ದರಿಂದ ಭಾಳ ಕಷ್ಟ. ಈಗ ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಂದ್ ಮಾಡೋ ಪರಿಸ್ಥಿತಿ. ಕಾರ್ಮಿಕರದು ಹಾಹಾಕಾರ ಆಗ್ಬೋದು. ಯಾವ ರೀತಿ ಮಾಡೋದು, ಕೋವಿಡ್ಗಿಂತ ವಿಭಿನ್ನವಾಗಿ ಇದು ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹೊರಗಡೆ ಯುದ್ಧ ಆಗ್ತಿರೋದ್ರಿಂದ ದಯವಿಟ್ಟು ಹೋಟ್ಲುಗಳನ್ನ ನಿಲ್ಲಿಸ್ಬಿಡಿ ಅಂದರೆ ಕಾರಣಾಂತರಗಳಿಂದ ನಿಲ್ಲಿಸ್ಬಿಡ್ಬೋದು. ಯಾಕಂದರೆ ಪ್ರಪಂಚಕ್ಕೆ ತೊಂದರೆ ಆದಾಗ ನಮಗೂ ಒಂದು ತೊಂದರೆ ಆಗುತ್ತೆ ಅಂತ. ವಿತೌಟ್ ಇಂಟಿಮೇಷನ್ನು ಏನೂ ಇಲ್ಲದೆ ಹೋಟ್ಲುಗಳ ಉದ್ಯೋಗ ಇದು. ಈಗ ನಾವು ಹೋಟ್ಲ್ ಇಲ್ಲ ಅಂದರೆ ನೂರಾರು ಜನ ಊಟಕ್ಕೆ ಬರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂದರೆ ಅವ್ರು ಬೈಕೊಂಡು ಹೋಗ್ತಾರೆ. ಇದೆಲ್ಲ ಸಮಸ್ಯೆಗಳಾಗ್ಬಿಟ್ಟು 3-4 ದಿನದಿಂದ ನಮಗೆ ಕಮರ್ಷಿಯಲ್ ಸಿಲಿಂಡ್ರೇ ಬರ್ತಾ ಇಲ್ಲ. ಹೋಟ್ಲು ಉದ್ಯೋಗ ಹೆಂಗೆ ನಡೆಸೋದು? ತುಂಬ ಕಷ್ಟ ಆಗ್ತಾ ಇದೆ. ಹೋಟೆಲ್ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಇನ್ನೂ ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾ ಇದೆ. 80% ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೋಟೆಲ್ 9,000 ಹೋಟೆಲ್ಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40,000 ಹೋಟೆಲ್. ಇದಕ್ಕೆ ಪರಿಹಾರ ಏನು? ತಕ್ಷಣದ ಪರಿಹಾರವೊಂದನ್ನು ಹೋಟೆಲ್ ಉದ್ಯಮಿಗಳು ಕಂಡುಕೊಂಡಿದ್ದಾರೆ. ಹೆಚ್ಚು ಗ್ಯಾಸ್ ಕನ್ಸಂಪ್ಷನ್ ಆಗುವಂಥದ್ದು ದೋಸೆಯಂಥ ಪದಾರ್ಥಗಳನ್ನು ಮಾಡೋದಕ್ಕಂತೆ. ಸೊ ಅವುಗಳನ್ನು ನಿಲ್ಲಿಸ್ಬಿಡೋಣ ಸದ್ಯಕ್ಕೆ ಅಂತ. ಸದ್ಯಕ್ಕೆ ಅವುಗಳನ್ನು ನಿಲ್ಲಿಸಿ ಬಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಹೋಟೆಲಿಯರ್ಸ್ಗಳು. ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ. ಈ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ವಿದ್ಯಾರ್ಥಿ ಭವನ ಹೋಟೆಲ್ ಇದೆ. ದೋಸೆ ಬಹಳ ಫೇಮಸ್ಸು. ಅಲ್ಲಿ ಸುಮಾರು ಕಾವಲಿಗಳಿರ್ತಿದ್ವಂತೆ. 2 ಕಾವಲಿ ಈಗಲೇ ಕಡಿಮೆ ಮಾಡಿದ್ದಾರೆ. ಅವರು ತವೆ ಅಂತೀವಲ್ಲ ನಮ್ಮ ಕಡೆ, ಕಡಿಮೆ ಮಾಡಿದಾರಂಥವ್ರು ಈಗಾಗಲೇ. ಎಲ್ಲೋ ನಡೀತಾ ಇರುವ ಯುದ್ಧದ ಪರಿಣಾಮ ನಮ್ಮ ಮೇಲಾಗದು ಹಿಂಗೆ. ಎಲ್ಲೋ ನಡೀತಾ ಇರುವ ಯುದ್ಧದ ಪರಿಣಾಮ. ಹಾರ್ಮುಜ್ ಜಲಸಂಧಿ 22% ಎನರ್ಜಿ ಸಪ್ಲೈ ಮಾಡುವಂಥ ಜಲಸಂಧಿ ಅದು. ಆ ಜಲಸಂಧಿಯನ್ನು ದಾಟ್ಕೊಂಡು ಬರಬೇಕು. ಭಾರತಕ್ಕೆ 52% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿಂದ ಬರೋದು. ಮೋರ್ ದೆನ್ 70% LPG ಬರುವಂಥದ್ದು ಅಲ್ಲಿಂದ. ವಾಟ್ ಈಸ್ LPG? ಬೇಸಿಕಲಿ ಭೂಮಿ ಆಳದಿಂದ ಪೆಟ್ರೋಲಿಯಂ ಪದಾರ್ಥಗಳನ್ನು ತೆಗೆದಾಗ ಅದನ್ನು ಶುದ್ಧೀಕರಣ ಮಾಡಿ ಅನೇಕ ವಸ್ತುಗಳನ್ನು ತಯಾರಿಸ್ತಾರೆ. ಅದರಲ್ಲಿ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ನಮ್ಮ ಟಾರ್ ಬರುತ್ತೆ, ಜೆಟ್ ಫ್ಯೂಯಲ್ ಬರುತ್ತೆ. ಹಾಗೆ LPG. ಇನ್ನೂ ನೂರಾರು ಬೈ ಪ್ರಾಡಕ್ಟ್ಸ್. ಅವುಗಳ ಪೈಕಿ ಒಂದು LPG.
ಸೊ ಇದರ ಮೂಲ ಪೆಟ್ರೋಲಿಯಂ ಪದಾರ್ಥಗಳೇ. ಕೆಲವು ಕಡೆಗಳಲ್ಲಿ LPG ಡೈರೆಕ್ಟಾಗಿ ಸಿಗುತ್ತಂತೆ ಭೂಮಿಯಲ್ಲಿ, ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತಂತ ಒಳಗಡೆ. ಇನ್ನು ಕೆಲವು ಕಡೆಗಳಲ್ಲಿ ತೆಗೆದಂಥ ಕ್ರೂಡ್ ಆಯಿಲ್ನ ಶುದ್ಧೀಕರಣ ಮಾಡುವಾಗ LPG ಹೊರಗೆ ತೆಗಿತಾರೆ. ಭಾರತದಲ್ಲಿ ಒಂದಷ್ಟು ಪ್ರೊಡಕ್ಷನ್ ಇದೆ, ಅರೌಂಡ್ 30 to 35 ಪ್ರೊಡಕ್ಷನ್ ಭಾರತದ ಒಳಗಡೆ ಆಗುತ್ತೆ. ನಾವು 65ರಿಂದ 70% ಆಮದನ್ನೇ ನಂಬಿಕೊಂಡಿರುವಂಥವರು. ಈ ಹಿಂದೆ ಇಂಥ ಪರಿಸ್ಥಿತಿ ಬಂದಿರಲಿಲ್ವಾ? ಈ ಹಿಂದೆ ಅಂದ್ರೆ ಏನ್ರಿ? ಈ ಸನ್ನಿವೇಶವನ್ನು ಭಾರತ ಬಹುಶಃ ಎದುರಿಸಿದ್ದು ಇರಾನ್ ಯುದ್ಧದ ಸಂದರ್ಭದಲ್ಲಿ ಇರಬೇಕು. ಅಲ್ಲೇನೋ ಆಗಿಬಿಟ್ಟಿದೆ. ಆಗ ಭಾರತ ಇಷ್ಟರ ಮಟ್ಟಿಗೆ ಎನರ್ಜಿ ಡಿಪೆಂಡೆಂಟ್ ಆಗಿರಲಿ, LPG ಇರಲಿಲ್ಲ ಆವಾಗ, ಇಷ್ಟರ ಮಟ್ಟಿಗೆ LPG ಇರಲಿಲ್ಲ. ನಮ್ಮ ಡಿಪೆಂಡೆನ್ಸಿನೇ ಕಡಿಮೆ ಇತ್ತು. ಅದರ ಜೊತೆಗೆ ಆ ಯುದ್ಧಕ್ಕೂ ಈ ಯುದ್ಧಕ್ಕೂ ಇರುವ ಒಂದು ಪ್ರಮುಖ ವ್ಯತ್ಯಾಸ ಏನಂದರೆ, ಆ ಯುದ್ಧದಲ್ಲಿ ಸೈನಿಕರು ಬಡದಾಡ್ತಾ ಇದ್ರು. ಒಂದು ದೇಶ ಇನ್ನೊಂದು ದೇಶದ ಸೈನಿಕರ ನೆಲೆ ಮೇಲೆ ಬಾಂಬ್ ಹಾಕ್ತಿತ್ತು, ಆ ದೇಶ ಈ ದೇಶದ ಸೈನಿಕ ನೆಲೆ ಮೇಲೆ ಬಾಂಬ್ ಹಾಕ್ತಿತ್ತು. ಈ ಸಲ ನೋಡ್ರಿ ಇದನ್ನು. ಇರಾನು ಸೌದಿ ಅರೇಬಿಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತು, ಹೊತ್ಕೊಂಡು ಉರಿದ್ವವು. ಕತಾರಿನ ಮೇಲೆ ದಾಳಿ ಮಾಡುವಾಗ ತೈಲ ಸಂಸ್ಕರಣಾ ಘಟಕಗಳು. ಆರಂಭದಲ್ಲಿ ಹೇಳಿದ್ದೇನು, 2 ದಿನಗಳ ಹಿಂದಿನ ತನಕ ಹೇಳ್ತಾ ಬಂದದ್ದೇನು, ನಿಮ್ಮ ದೇಶದಲ್ಲಿರುವ ಅಮೇರಿಕದ ಸೈನಿಕ ನೆಲೆಗಳ ಮಾತ್ರ ನಮ್ಮ ಟಾರ್ಗೆಟ್ಟು ಅಂತ. ನೇರವಾಗಿ ತೈಲ ಸಂಸ್ಕರಣಾ ಘಟಕಗಳಿಗೆ ಹೊಡೆದ್ರು. ಪ್ರೆಷರ್ ಕ್ರಿಯೇಟ್ ಮಾಡೋದು ಹಾಗೆ. ಯುದ್ಧ ನಿಲ್ಲಿಸುವ ಒತ್ತಡ ಕ್ರಿಯೇಟ್ ಮಾಡಬೇಕಾಗಿದೆ ಇರಾನ್ಗೆ. ಆ ಒತ್ತಡ ಕ್ರಿಯೇಟ್ ಆಗಬೇಕು ಅಂದರೆ ಎನರ್ಜಿ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಬೇಕು. ಅದು ಡಿಸ್ಟರ್ಬ್ ಆಗದ ಹೊರತು ದೇಶಗಳು ಎದ್ದು ನಿಂತ್ಕೊಳ್ಳೋದಿಲ್ಲ. ಅಕ್ಕಪಕ್ಕದ ಅಷ್ಟೂ ದೇಶಗಳ ಆಯಿಲ್ ರಿಫೈನರಿಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತು. ಇಸ್ರೇಲ್ ಇರಾನಿನ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡ್ತು. ಅಮೇರಿಕ ಸಿಟ್ಟಾಯ್ತಂತೆ ನೆನ್ನೆ ಅದಕ್ಕೆ, ಎಲ್ಲ ಬಿಟ್ಟು ಅಲ್ಯಾಕೆ ಹೊಡೆದ್ರಿ ನೀವು ಅಂತ. ಇರಾನಿನ ಒಳಗೆ 5,000 ಟಾರ್ಗೆಟ್ಗಳನ್ನು ಇಟ್ಕೊಂಡು ಇವರು ದಾಳಿ ಮಾಡ್ತಾ ಇರೋದು. 5,000 ಜಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡು, ಅವುಗಳಲ್ಲಿ ಇರಾನಿನ ಆಯಿಲ್ ರಿಫೈನರಿಗಳು ಇದ್ದಾವೆ. ನಾಳೆ ಯುದ್ಧ ನಿಂತು ಬಿಟ್ಟಿದ್ದು ಎಲ್ಲ ಸರಿ ಹೋಗ್ಬಿಡುತ್ತಾಗೋದಿಲ್ಲ. ಹೊತ್ಕೊಂಡು ಉರಿತಾ ಇರೋ ಆಯಿಲ್ ರಿಫೈನರಿಗಳನ್ನು ಫಟ್ ನೀರಾಗಿ ತಣ್ಣಗೆ ಮಾಡ್ಕೋಬೇಕು ಅವರು. ಆ ನಂತರ ಅವುಗಳ ಇನ್ಫ್ರಾಸ್ಟ್ರಕ್ಚರನ್ನು ರೀಬಿಲ್ಡ್ ಮಾಡ್ಕೋಬೇಕು. ಆಮೇಲೆ ಎನರ್ಜಿ ಸಪ್ಲೈ ಒಂದು ಹಂತಕ್ಕೆ ಬರುತ್ತೆ. ಅಲ್ಲಿ ತನಕ ಇದು ಮುಂದುವರ್ಕೊಂಡು ಹೋಗೋದೇ. ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆ ಇರುತ್ತೆ. LPG ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ, ಅದು ಏನು ಕಮರ್ಷಿಯಲ್ದ್ದು. ಡೊಮೆಸ್ಟಿಕ್ LPG ಕಷ್ಟ ಆಗೋದಿಲ್ವಾ? ಸುಮಾರು 13% ಮಾತ್ರ ಟೋಟಲ್ LPG ಏನು ಬರುತ್ತೆ ಭಾರತದಲ್ಲಿ, 13% ಕಮರ್ಷಿಯಲ್ಗೆ ಹೋಗುತ್ತೆ, 87% ಡೊಮೆಸ್ಟಿಕ್. ಸಿಲಿಂಡರ್ಗೆ ಫಿಲ್ ಆಗುವ LPGಯ ಪೈಕಿ 87% ಗೃಹ ಬಳಕೆಗೆ ಬರುತ್ತೆ, ನಿಮ್ಮ ಮನೆಗಳಿಗೆ ಬರುವ ಸಿಲಿಂಡರು. 13% ಕಮರ್ಷಿಯಲ್ಲು. ಈ 13%ನಲ್ಲಿ ಸಮಸ್ಯೆಯನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. 87% ಸಪ್ಲೈ ತುಂಬ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಇನ್ನೂ ತನಕ ಆಗಿಲ್ಲ. ಕೆಲವು ಕಡೆಗಳಲ್ಲಿ ಬುಕ್ಕಿಂಗ್ ತಗೋತಾ ಇಲ್ಲ ಅಷ್ಟೇ, ಕೆಲವು ಕಡೆಗಳಲ್ಲಿ. 21 ದಿನ ಮಿನಿಮಮ್ ಗ್ಯಾಪ್ ಕೊಡಬೇಕು ಅಂತಿತ್ತು. ಸರ್ಕಾರ ಅದನ್ನು 25 ದಿನಗಳಿಗೆ ಹೆಚ್ಚು ಮಾಡಿದೆ. ಇವತ್ತು ನಾವು ಸಿಲಿಂಡರ್ ತಗೊಂಡ್ರೆ ನೆಕ್ಸ್ಟ್ ಬುಕ್ ಮಾಡೋಕ್ಕಾಗೋದು ಇನ್ನು 25 ದಿವಸಗಳ ನಂತರ. ಅದೊಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಯುದ್ಧ ಹೀಗೆ ಮುಂದುವರ್ಕೊಂಡು ಹೋದರೆ ಇಂಡಿಯಾ ಈಸ್ ಸರ್ಚಿಂಗ್ ಫಾರ್ ಆಲ್ಟರ್ನೇಟಿವ್ ಮಾರ್ಕೆಟ್ಸ್. ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ, ಅದೊಂದು ವಿಚಿತ್ರ ಚರ್ಚೆ ಆಯ್ತದು. ಅಮೇರಿಕ ಪರ್ಮಿಷನ್ ಕೊಡ್ತಂತೆ. ಆ್ಯಕ್ಚುಲಿ ಫೆಬ್ರವರಿಯಲ್ಲಿ ಇವತ್ತಿಗೂ ಭಾರತಕ್ಕೆ ರಷ್ಯಾನೇ ಮೇಜರ್ ಕ್ರೂಡ್ ಆಯಿಲ್ ಪ್ರೊವೈಡರ್. ಇವತ್ತಿಗೂ ಫೆಬ್ರವರಿಯಲ್ಲಿ ಭಾರತ ತನಗೆ ಬೇಕಾದ 20% ಕ್ರೂಡ್ ಆಯಿಲನ್ನು ರಷ್ಯಾದಿಂದನೇ ತರಿಸ್ಕೊಂಡಿದೆ. ಅಮೇರಿಕ ಇದನ್ನು ಇಲ್ಲಿ ಭಾಷೆಯಲ್ಲಿ ಹೇಳ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡ್ತು ಅನ್ನುವ ಕಾರಣಕ್ಕೆ ನಾವೇನು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ಬಿಟ್ಟಿರಲಿಲ್ಲ. ಈಗ 1 ತಿಂಗಳ ಪರ್ಮಿಷನ್ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಈಗ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಲ್ಲ. ಲುಕ್ ಅಟ್ ದಟ್ ನಂಬರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.